ತಮ್ಮ ನೀಡಿಸ್ಕೊ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಉಳ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಸರ್ಕಾರಿ ಶಾಲೆಗಳು ಉಳಿಸಬೇಕು, ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಒಂದು ಉದ್ದೇಶ ಇದಾಗಿದೆ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಎಷ್ಟೋ ವಿದ್ಯಾರ್ಥಿಗಳು ಇವತ್ತೇನು IAS ಆಗಿರ್ಬೋದು, IPS ಆಗಿರ್ಬೋದು, ಒಳ್ಳೊಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ. ಆದರೆ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳೇನು ಕಡಿಮೆ ಏನಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ವಿದ್ಯಾಭ್ಯಾಸ ಖಾಸಗಿ ಶಾಲೆಗಳಿಗೆ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಏನು ಸರ್ಕಾರಿ ಶಾಲೆಗಳು ಉಳಿಸಬೇಕು, ಬೆಳೆಸುವ ನಿಟ್ಟಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಸತತವಾಗಿ 3 ದಿನಗಳಿಂದ ಈಗಾಗಲೇ ಉಳ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಏನು ಕೊತ್ತೂರು ಆಗಿರ್ಬೋದು, ಕೋಡಹಳ್ಳಿ, ನಾಯನಹಳ್ಳಿ, ಭಟ್ರಕುಪ್ಪ ಮತ್ತೆ ಇವತ್ತೇನು ಸಿದ್ದಾಳದಿನ ಗ್ರಾಮಕ್ಕೆ ಇಲ್ಲಿ ಸರ್ಕಾರಿ ಶಾಲೆ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸ್ತಾ ಇದ್ದೀವಿ. ಉದ್ದೇಶ ಅಷ್ಟೇ, ಯಾರು ಸಹ ವಿದ್ಯಾಭ್ಯಾಸದಲ್ಲಿ ಹಿಂದೆ ಸರಿಬಾರ್ದು. ನಮ್ಗೇನಾದ್ರೂ ಒಂದು ಶಕ್ತಿ ಇದೆ ಅಂದ್ರೆ ನಮ್ಗೆ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಹೋದ್ರೆ ಮಾತ್ರ ಈ ಸಮಾಜದಲ್ಲಿ ಒಳ್ಳೊಳ್ಳೆ ಘಟನೆಗಳನ್ನ ಮತ್ತೆ ನಮ್ಗಾಗುವ ಸಮಸ್ಯೆಗಳನ್ನ ಎದುರಿಸುವ ಒಂದು ಶಕ್ತಿ ಅಂದ್ರೆ ಅದು ವಿದ್ಯಾಭ್ಯಾಸ. ಅದರಿಂದ ಮಾತ್ರನೇ ನಮ್ಗೆ ಜೀವನ ಚೆನ್ನಾಗಿರುತ್ತೆ. ವಿದ್ಯಾಭ್ಯಾಸಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಹೆಚ್ಚಿನ ಪ್ರೋತ್ಸಾಹ ಕೊಡುತ್ತೆ. ಯಾಕಂದ್ರೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಯಾವುದೇ ಒಂದು ಹೋರಾಟಕ್ಕೆ ಸೀಮಿತ ಆಗದೆ ಇಂತಹ ಒಂದು ಏನು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಪ್ರತಿದಿನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಆಗಿರೋ ನಮ್ಮ ಸಂಘಟನೆ ನಿಮ್ ಜೊತೆ ಸದಾಕಾಲ ಇರುತ್ತೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು, ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಚೆನ್ನಾಗಿ ಓದ್ತೀರಾ? ಚೆನ್ನಾಗಿ ಓದ್ಬೇಕು. ಇನ್ನೂ ಹೆಚ್ಚಿನ ಏನಾದ್ರು ನಮ್ಮ ಸಂಘಟನೆಯಿಂದ ಸಹಾಯ ಬೇಕಂದ್ರೆ ಸಾರ್ ಅವ್ರು ನಮ್ಗೆ ಹೇಳಿದ್ರೆ ಖಂಡಿತ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ಶಿಕ್ಷಣಕ್ಕೆ ನನ್ನ ಒಂದು ಮೊದಲ ಆದ್ಯತೆ. ಸಂಘಟನೆ ಅಂದ್ರೆ ಎಷ್ಟೋ ಸಂಘಟನೆಗಳಿರ್ಬೋದು, ಆದ್ರೆ ಪ್ರತಿಯೊಂದು ಸಂಘಟನೆಗಳು ಕೂಡ ಏನು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸುವ ನಿಟ್ಟಿನಲ್ಲಿ ತನ್ನ ಕೈಯಲ್ಲಾದಷ್ಟು ವಿದ್ಯಾರ್ಥಿಗೆ ಏನಾದ್ರು ಸಹಾಯ ಮಾಡ್ತಾ ಇದ್ರೆ ಅವ್ರ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ತಾರೆ, ಮುಂದೆ ಕೂಡ ಭವಿಷ್ಯದಲ್ಲಿ ಚೆನ್ನಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಈಗಾಗಲೇ ಉಳ್ಕೂರು ಗ್ರಾಮ ಪಂಚಾಯತಿ ಬರುವಂತ ಎಲ್ಲ ಗ್ರಾಮಗಳಿಗೂ ಕಲಿಕಾ ಸಾಮಗ್ರಿ ನೀಡುವ ಉದ್ದೇಶ ಇಟ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಕೆಜಪ್ ತಾಲೂಕು ಎಷ್ಟು ಗ್ರಾಮಗಳಿದೆ, ಗ್ರಾಮಕ್ಕೂ ಭೇಟಿ ಕೊಟ್ಟು ನಮ್ಮ ಕೈಯಲ್ಲಾದಷ್ಟು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ಒಂದು ಶಕ್ತಿ ನಮ್ಮಲ್ಲಿರುತ್ತೆ. ನಾವು ಖಂಡಿತ ಮಾಡೇ ಮಾಡ್ತೀವಿ. ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು.